ಡೆಲ್ಲಿಗೆ ಯಾರಾದರೂ ಹೊರದೇಶದ ಏನು ನಮ್ಮ ಡೆಲ್ಲಿ ನಮ್ಮ ಮೋದಿ ಸಾಹೇಬರು ಫ್ರೆಂಡ್ಸು ಫಾರಿನ್ ಫ್ರೆಂಡ್ಸು ಏನಿದಾರೋ ಅವ್ರೇನಾದರೂ ಇಂಡಿಯಾಗೆ ಬಂದರೆ ಕರ್ಕೊಂಡು ಹೋಗೋದೇ ನಮ್ಮ ಗಾಂಧೀಜಿ ಸಾಹೇಬರು ಸಮಾಧಿ ಹತ್ರ. ಏನು RSS ಆಫೀಸಿಗೆ ಕರ್ಕೊಂಡು ಹೋಗಲ್ಲ ಮೋದಿ ಅವರು. ಸಾಹೇಬರು ಇದ್ರ ಬಗ್ಗೆ 5 ನಿಮಿಷ ವಿಡಿಯೋ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನಾನು ಒಬ್ಬ ಪಕ್ಷದ ಕಾರ್ಯಕರ್ತ ಆಗಿ ನಮ್ಮ ಪ್ರದೀಪ್ ಕುಮಾರಸ್ವಾಮಿ ಸಾಹೇಬರು ನಾನು ಮಣ್ಣಿನ ಮಗ ಅಂತ ಹೇಳ್ತಾರೆ. ಟ್ಯಾಬ್ಲಾಗಿ ಯಾಕೆ ಅವಕಾಶ ಮಾಡಿಕೊಟ್ಟಿಲ್ಲ ಸೆಂಟ್ರಲಲ್ಲಿ? ನೀವು ಇದ್ದೀರಲ್ಲ ಕುಮಾರಣ್ಣವರು, ನಿಮ್ಮ ಮೇಲೆ ಮಾಡಬೇಕು ಅಂತಾರೆ. ಖಂಡಿತ GBA ಎಲೆಕ್ಷನಲ್ಲಿ ಬೆಂಗಳೂರಲ್ಲಿ ಹೆಚ್ಚು ಸವಲತ್ತು ಪಡೆದಿದೆ, ಏನೇ ಸವಲತ್ತು ಮಾಡ್ತಿದೆ. ಹೌದು ಇರ್ಬೋದು, 1-2 ಮಿಸ್ಟೇಕ್ ಇರುತ್ತೆ ಸರ್. ಎಲ್ಲ ಸರ್ಕಾರ ಬಂದಾಗ ಎಲ್ಲರೂ ಕ್ಲೀನ್ ಸಿಟಿ. ಏನು ಹೋರಾಟ ಅಂದರೆ ಸರ್, ಏನು ಉದ್ಯೋಗ ಖಾತ್ರಿ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ. ಹಾಗೆ ಏನು ಕಾಂಗ್ರೆಸ್ ಪಕ್ಷದ ಒಳ್ಳೆ ಜನಸಾಮಾನ್ಯರ ಅಭಿವೃದ್ಧಿ ಕೆಲಸನ BJP ಕುಂಠಿತ ಏನಕ್ಕೆ ಮಾಡ್ತಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಡೆಲ್ಲಿಗೆ ಯಾರಾದರೂ ಹೊರದೇಶದ ಏನು ನಮ್ಮ ಡೆಲ್ಲಿ ನಮ್ಮ ಮೋದಿ ಸಾಹೇಬರು ಫ್ರೆಂಡ್ಸು ಫಾರಿನ್ ಫ್ರೆಂಡ್ಸು ಏನಿದಾರೋ ಅವ್ರೇನಾದರೂ ಇಂಡಿಯಾಗೆ ಬಂದರೆ ಕರ್ಕೊಂಡು ಹೋಗೋದೇ ನಮ್ಮ ಗಾಂಧೀಜಿ ಸಾಹೇಬರು ಸಮಾಧಿ ಹತ್ರ. ಏನು RSS ಆಫೀಸಿಗೆ ಕರ್ಕೊಂಡು ಹೋಗಲ್ಲ ಮೋದಿ ಅವರು, ಕರ್ಕೊಬರೋದೇ ನಮ್ಮ ಗಾಂಧೀಜಿ ಸಾಹೇಬರು ಸಮಾಧಿ ಹತ್ರನೇ ಕರ್ಕೊಬರೋದು. ಏನಕ್ಕೆ ನಮ್ಮ ರಾಜ್ಯದಲ್ಲಿ BJPಯ ಹಾಗೂ JDSನ MP ಗಳು ಏನಕ್ಕೆ ಮಾತಾಡ್ತಿಲ್ಲ ಅಂತ ನನಗಂತೂ ಬಹುಶಃ ಮೋದಿ ಸಾಹೇಬರಿಗೆ ಯಾಕೆ ಸರ್ ಮಾತಾಡ್ತಾ ಇದ್ದಾರಲ್ಲ. ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಮಗ ನೂತನ ಸಂಸದ ಆಗಿ, ಹಾಗೆ ನಮ್ಮ ದಾವಣಗೆರೆ ನಮ್ಮ ಮೇಡಮ್ ಯಾವ ಥರ ಮಾತಾಡ್ತಾರೆ, ನಮ್ಮ ಹಾಸನ MP ಯಾವ ಥರ ಕ್ವಶನ್ ಆನ್ಸರ್ ಕೇಳ್ತಾರೆ, ನಮಗೆಲ್ಲ ತುಂಬ ಖುಷಿ ಆಗುತ್ತೆ ಸರ್. ಅದಕ್ಕೆ ನಾನು ಆಮೇಲೆ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ರಾಜ್ಯದ ಯುವಕರಿಗೂ ಮತ್ತು ಯುವತಿಯರಿಗೂ, ಏನು ಸಾಮಾನ್ಯ ಜನರಿಗೆ ಮನವಿ ಮಾಡ್ಕೊತೀನಿ. ಏನು ಲೋಕಸಭಾ ಸದಸ್ಯರನ್ನ ಹೆಚ್ಚಾಗಿ ಕಳಿಸಿದ್ರೆ ನಮ್ಮ ರಾಜ್ಯದ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಏನಕ್ಕೆ MP ನಮ್ಮ ರಾಜ್ಯದಲ್ಲಿ ಆಯ್ಕೆ ಮಾಡ್ತಾರೋ BJPನ ನನಗಂತೂ ನಿಜವಾಗ್ಲೂ ಬಹುಶಃ ಇದುವರೆಗೂ ನನಗೆ ಅರ್ಥ ಆಗಿಲ್ಲ ಬ್ರದರ್. ಏನಕ್ಕೆ ಯಾಕೆ ಈ ಥರ ಮಾಡ್ತಿದ್ದಾರೋ ನಮಗೆ ಅಟ್ಲೀಸ್ಟ್ ಆಯಿತು ನಮ್ಮ ಗೆದ್ದೋದು MP ಗಳು ಅಲ್ಲೋ ಪ್ರಸ್ತಾಪ ಮಾಡಬೇಕು ಸ್ವಾಮಿ. ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ, ಇಲ್ಲಿ ಬಂತಾರೆ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ವಿಚಾರ ಇದ್ದರೆ ಅದನ್ನು ಮಾತಾಡ್ತಾರೆ. ಹೋಗಲಿ, ಯಾರಾದರೂ BJP ಅವರು ನಮ್ಮ ರಾಜ್ಯಕ್ಕಿಂತ ಕೊಡುಗೆ ಬೇಕು ಅಂತ ಯಾರಾದರೂ ಒಬ್ಬರು MP ಗಳು ಮಾತಾಡಿದಾರಾ? JDS MP ಗಳು ಮಾತಾಡಲ್ಲ ಇವರು ಸೆಂಟ್ರಲಲ್ಲಿ. ಅದೇ ನಮ್ಮ ರಾಜ್ಯದಿಂದ ಹೋದವರು ಸ್ವಲ್ಪ ಮಟ್ಟಿಗೆ ಆದ್ರೂ ಅವರು ಕಷ್ಟ ಬಿದ್ದು ಮಾತಾಡಿ ನಮ್ಮ ರಾಜ್ಯಕ್ಕೆ ಇದನ್ನ ತರಕ್ಕೆ ವ್ಯವಸ್ಥೆ ಮಾಡ್ತಾರೆ. ಈಗ ನಿನ್ನೆ ಗಣರಾಜ್ಯೋತ್ಸವ ಆಯಿತು, ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಕೊಡಲಿಲ್ಲ. ನೋಡಿ ಸರ್, ಇದನ್ನು ಬೆಳಿಗ್ಗೆ ನಾನು ಖಂಡಿತ ಮಾತಾಡಬೇಕು ಅಂತ ಬಂದೆ ನಾನು. ಆದರೆ ನಮಗೆ ಅನ್ಯಾಯ ಅಲ್ವಾ ಸರ್ ಅದು? ಬಹುಶಃ ವಿದ್ಯಾರ್ಥಿಗಳು ಏನು ನಮ್ಮ ರಾಜ್ಯದಲ್ಲಿ ಅಪ್ಪಟ ಮೋದಿ ಬೆಂಬಲಿಗರಿದ್ದಾರೋ ಅದನ್ನು ನೀವು ನೋಡಬೇಕು. ಯಾಕೆ ನಮ್ಮ ರಾಜ್ಯಕ್ಕೆ ಅವಕಾಶ ಕೊಡಲಿಲ್ಲ ಇವರು BJP ಅವರು? ಏನಂತ ಅನ್ಯಾಯ ಮಾಡಿದ್ವಿ ನಾವು? 25 ಜನ ಕೊಟ್ಟಿದ್ದಾರಲ್ಲ ನಮ್ಮ ರಾಜ್ಯದಲ್ಲಿ, JDSನವ್ರನ್ನ ಮತ್ತು BJP ಅವ್ರಿಗೆ ಯಾಕೆ ಕೊಡಲಿಲ್ಲ ನಮ್ಮ ರಾಜ್ಯದ್ದು? ಕೇರಳ, ತಮಿಳ್ನಾಡು ಎಲ್ಲಿ ಚುನಾವಣೆ ಇದಾವೋ ಅವಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಡೆಲ್ಲಿಲಿ. ಯಾಕ್ರಿ ಅವಕಾಶ ಮಾಡಿಕೊಡ್ಲಿಲ್ಲ ನಮ್ಮ ರಾಜ್ಯದ್ದು? ನಾವೇನು ಅನ್ಯಾಯ ಮಾಡಿದ್ದೀವಿ BJP ಅವರಿಗೆ? ನಮ್ಮ ರಾಜ್ಯಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯ್ತು. ಎಂಥ ಗಣರಾಜ್ಯೋತ್ಸವದಲ್ಲಿ ಎಲ್ಲ ರಾಜ್ಯಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ, ನಮ್ಮ ರಾಜ್ಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಮೊನ್ನೆ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಸಾಹೇಬರು ಇದ್ರ ಬಗ್ಗೆ 5 ನಿಮಿಷ ವಿಡಿಯೋ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನಾನು ಒಬ್ಬ ಪಕ್ಷದ ಕಾರ್ಯಕರ್ತ ಆಗಿ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರಿಗೆ ನಾನು ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕ್ರಿ ಅನ್ಯಾಯ ಮಾಡ್ತೀರಾ BJP ಅವರು? ಅದ್ರ ಬಗ್ಗೆ ಮಾತಾಡಲಿ ಇವರು BJP ಅವರು. ನಮ್ಮ ರಾಜ್ಯದವರು ಒಬ್ಬರು ಮಾತಾಡಲ್ಲ. ಅಡಿ ಕುಡಿ ಏನು ನಮ್ಮ ತುಮಕೂರಿಂದ ಆಯ್ಕೆ ಆಗಿರುವ ನಮ್ಮ ಶಿರಾ ತಾಲೂಕಿನ TB ಜಯಚಂದ್ರ ಸಾಹೇಬರು ಡೆಲ್ಲಿ ವಿಶೇಷ ಪ್ರತಿನಿಧಿ ಇರೋದ್ರಿಂದ ಅಂಗಾಡಿ ಏನೋ ಒದ್ದಾಡಿ ನಮ್ಮ ರಾಜ್ಯಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಅವ್ರಿಗಿನ್ನ ಹೆಚ್ಚು ಶಕ್ತಿ ಸಿಗಲಿ ಅಂತ ನಾನೊಬ್ಬ ಕಾರ್ಯಕರ್ತ ಆಗಿ ಬಯಸ್ತೀನಿ. ಯಾವನ ಕ್ವಶನ್ ಕೇಳಿದ್ರು ನೀನು? ಕುಮಾರಸ್ವಾಮಿ ಸಾಹೇಬರು ನಾನು ಮಣ್ಣಿನ ಮಗ ಅಂತ ಹೇಳ್ತಾರೆ. ಟ್ಯಾಬ್ಲಾಗಿ ಯಾಕೆ ಅವಕಾಶ ಮಾಡಿಕೊಟ್ಟಿಲ್ಲ ಸೆಂಟ್ರಲಲ್ಲಿ? ನೀವು ಇದ್ದೀರಲ್ಲ ಕುಮಾರಣ್ಣವರು, ನಿಮ್ಮ ಮೇಲೆ ನಮಗೂ ಅಭಿಮಾನ ಇದೆ. ನಮ್ಮ ರಾಜ್ಯದ ಒಬ್ಬರ ಮಾಜಿ ಮಗ ಇದ್ದೀರಾ ನೀವು, ನಮಗೂ ಖುಷಿ ಆಗುತ್ತೆ. ಪಕ್ಷ ಬೇಡ, ಇಲ್ಲಿ ನೀವು ಧ್ವನಿ ಎತ್ತಿ ಒಂದು ಪ್ರೆಸ್ ಮೀಟ್ ಮಾಡಿ ಯಾಕೆ ನಮಗೆ ಟ್ಯಾಬ್ಲಾಗಿ ಯಾಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಧ್ವನಿ ಎತ್ತಿ. ಹಾಗೆ ಏನು ನಮಗೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೋ ದಯಮಾಡಿ ಮಾಡಬೇಡಿ. ಆಮೇಲೆ ಇನ್ನೂ ಒಂದು ನಮ್ಮ ರಾಜ್ಯದ
ಎಲ್ಲ ಸಾಮಾನ್ಯ ಜನತೆಗೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತ ಹಾಗೆ ಒಬ್ಬ ಕರ್ನಾಟಕದ ಪ್ರಜೆಯಾಗಿ ಒಂದು ಅಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು GBI ಎಲೆಕ್ಷನ್ನು ಮತ್ತು ಗ್ರಾಮ ಪಂಚಾಯಿತಿ ಎಲೆಕ್ಷನ್ನು, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಬರ್ತಾ ಇದೆಯೋ, ದಯಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರೆ 100% ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಆಗೋದ್ರಲ್ಲಿ ಮುಂಚೂಣಿಯಾಗಿ ನಿಂತ್ಕೊಂಡಿರ್ತೀವಿ. ಯಾಕೆಂದರೆ ಈ ಮತ್ತೆ ಏನಾದ್ರೂ GBI ಎಲೆಕ್ಷನ್ನಲ್ಲಿ ಬಹುಮತ ಸಿಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಬೆಂಗಳೂರು ಅಭಿವೃದ್ಧಿ ಆಗೋಕ್ಕೆ. ಏನು DK ಸಾಹೇಬರು ಪಣ ತೊಟ್ಟಿದ್ದಾರೋ ಹೈಟೆಕ್ ಬೆಂಗಳೂರು ಮಾಡಬೇಕು ಅಂತಾರೆ, ಖಂಡಿತ GBI ಎಲೆಕ್ಷನಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಬೆಂಬಲಿಸ್ರಿ, ಮುಂದೆ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ. ಹಾಗೆ ಲೋಕಲಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆಯೋ, ದಯಮಾಡಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ದಯಮಾಡಿ ನಾನು ಒಬ್ಬ ಪಕ್ಷದ ಕಾರ್ಯಕರ್ತ ಆಗಿ ಹಾಗೂ ಸಾಮಾನ್ಯ ಒಬ್ಬ ಕರ್ನಾಟಕದ ಪ್ರಜೆಯಾಗಿ ನನ್ನ ಕರ್ನಾಟಕದ ಎಲ್ಲ ಯುವಕರಿಗೂ ಯುವತಿಯರಿಗೂ ಜನಸಾಮಾನ್ಯರಿಗೂ ನನ್ನೊಂದು ಅಂಬಲ್ ರಿಕ್ವೆಸ್ಟು, ಯಾರೇ ಆಗಿರ್ಬೋದು ನಮ್ಮ ಬೆಂಗಳೂರು ಈಗ ವಿಶ್ವದಲ್ಲೇ 2ನೇ ಟ್ರಾಫಿಕ್ ಸಿಟಿ ಅಂತ ಹೆಸರು ಪಡೆದಿದೆ. ಹೌದು ಸರ್. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಸರ್ಕಾರ ಫೇಲ್ ಆಯ್ತಾ ಟ್ರಾಫಿಕ್ ಮೇಂಟೈನ್ ಮಾಡೋಕ್ಕೆ? ಸರ್ ಅವು ಸ್ವಲ್ಪ ಲೇಟ್ ಆಗ್ಬೋದು, ಏಕೆಂದರೆ ಎಲ್ಲ ಕೂಡಿಕಡಿಸಿ ಒಂದೇ ಸರಿ ಮಾಡ್ತಾರೆ ಅಭಿವೃದ್ಧಿ ಅಂತಲೇ ಯಾರೂ ಹೇಳೋಕ್ಕಾಗಲ್ಲ. ನೀವು ಮಾಧ್ಯಮದವರು ನೀವು ಸೂಕ್ಷ್ಮವಾಗಿ ನೋಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ 2 ವರ್ಷ ಬಂದ ಮೇಲೆ ಏನೇನು ಸವಲತ್ತು ಪಡೆದಿದೆ, ಏನೇನು ಸವಲತ್ತು ಮಾಡ್ತಿದೆ, ಹೌದು ಇರ್ಬೋದು, 1-2 ಮಿಸ್ಟೇಕ್ ಇರುತ್ತೆ ಸರ್. ಎಲ್ಲ ಸರ್ಕಾರ ಬಂದಾಗ ಎಲ್ಲರೂ ಕ್ಲೀನ್ ಸಿಟಿ ಮಾಡ್ತಾರೆ ಅಂತ ಯಾರೂ ಹೇಳೋಕ್ಕಾಗಲ್ಲ. 1-2 ಲೋಪದೋಷ ಇರ್ತವೆ, ಜನರಿಗೆ ತೊಂದರೆ ಆಗ್ತಾ ಇರ್ಬೋದು. ಅದನ್ನು ಸರ್ ನಾವು ಎಲ್ಲ ಸರಿ ಇದೆ ಅಂತ ನಾವು ಒಪ್ಕೊಳ್ಳಲ್ಲ. ಏನೋ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಅದನ್ನು ಚೇಂಜ್ ಮಾಡ್ತಾರೆ ಅಂತ ನನಗೊಂದು ಭರವಸೆ ಇದೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.